ಕೇರಳದಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇನ್ನೇನು ಕೆಲವು ದಿನಗಳಲ್ಲಿ ನಡೀಲಿಕ್ಕಿದೆ. ಏಪ್ರಿಲ್ 9ರಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೀಲಿಕ್ಕಿದೆ. ಹಾಗೆ ಕಾಂಜಂಗಾಡು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಕಲ್ಲಪ್ಪಳ್ಳಿಯ ಗಡಿ ಪ್ರದೇಶದಿಂದ ಮುಂದೆ ಪಣತ್ತೂರು ಅಂದರೆ ಪನತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ರೀತಿಯ ಒಂದು ಚುನಾವಣಾ ಕಾರ್ಯಗಳು ನಡೀತಾ ಇದೆ, ಕಳೆದ ಬಾರಿಯ ಅವಧಿಯಲ್ಲಿ ಯಾರು ಅಧಿಕಾರವನ್ನು ಹಿಡಿದಿದ್ರು, ಈ ಬಾರಿ ಯಾರಿಗೆ ಅಧಿಕಾರ ಒಲಿಯುವ ಸಾಧ್ಯತೆ ಇದೆ, ಇವೆಲ್ಲದರ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ಕೊಂಡು ಬರೋಣ ಅಂತ ನಾವಿವತ್ತು ಕೇರಳ ಭಾಗಕ್ಕೆ ಬಂದಿದ್ದೇವೆ. ಬನ್ನಿ ನಾವು ಈ ಕೇರಳ ಭಾಗದಲ್ಲಿರುವಂಥ ಜನರ ಜೊತೆ ಮಾತಾಡಿಸೋಣ. ಹಾಗೆ ಇಲ್ಲಿಯ ಪಕ್ಷದ ಪ್ರಮುಖರ ಜೊತೆ ಕೂಡ ನಾವು ಮಾತಾಡಿಸೋಣ. ಯಾವ ರೀತಿಯಾಗಿ ಮತ ಪ್ರಚಾರ ಕಾರ್ಯಗಳು ನಡೀತಾ ಇದೆ, ಮುಂಬರುವ ಚುನಾವಣೆಗೆ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ, ಹೇಗೆಲ್ಲ ಪ್ರಚಾರ ಕಾರ್ಯಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಾವು ಬಂದಿದ್ದೇವೆ. ಬನ್ನಿ ನೋಡ್ಕೊಂಡು ಬರೋಣ. ಇವತ್ತು ನಾವು ಕೇರಳ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಯ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕಾಗಿ ಇವತ್ತು ಕೇರಳ ರಾಜ್ಯದ ಪಣತ್ತೂರು ಅನ್ನುವಂಥ ಪ್ರದೇಶಕ್ಕೆ ಬಂದಿದ್ದೇವೆ. ಪಣತ್ತೂರಲ್ಲಿ ಅಂದರೆ ಕಲ್ಲಪ್ಪಳ್ಳಿ ಗಡಿ ಪ್ರದೇಶದಿಂದ ಪಣತ್ತೂರು ಭಾಗದಲ್ಲಿ ಪನತ್ತಡಿ ಅನ್ನುವಂಥ ಗ್ರಾಮ ಪಂಚಾಯತಿ, ಈ ಪನತ್ತಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ. ಸೊ ಇಲ್ಲಿ ಇವತ್ತು ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆ ಮುಂದಿನ ಏಪ್ರಿಲ್ 9ರಂದು ನಡೀಲಿಕ್ಕಿದೆ. ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಪನತ್ತಡಿ ಗ್ರಾಮ ಪಂಚಾಯತಿಗೆ ಬಂದಿದ್ದೇವೆ. ಇವತ್ತು ಪನತ್ತಡಿ ಗ್ರಾಮ ಪಂಚಾಯತಲ್ಲಿ ಪನತ್ತಡಿ ಪಂಚಾಯತ್ನ ಒಬ್ಬ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ KJ ಜೇಮ್ಸ್ ನಮ್ಮ ಜೊತೆ ഇದ್ದಾರೆ. സോ അവർ ಜೊತೆ ಮಾತಾಡ್ಸೋಣ. ഇവിടെ പനത്തടി ഈ മേഖലയിൽ കൂടുതൽ പഴയ MLA-യോടുള്ളൊരു അസഹിഷ്ണുതയുണ്ട്. കാരണം പല കാര്യങ്ങളും ഇവിടെ ചെയ്തു തീർക്കാനുണ്ട്. കുടിവെള്ളം, അതേപോലെ വീടുകൾ, അതേപോലെ പാണത്തൂർ കല്ലപ്പള്ളി ഇൻഡസ്ട്രിയൽ റോഡ് PWD ആക്കിയിട്ടില്ല ഇതുവരെ. അതുപോലെ നമ്മൾ കാഞ്ഞങ്ങാട് പാണത്തൂർ റോഡ് ഇതുവരെ പണി തീർത്തിട്ടില്ല. 15 വർഷമായി MLA ആയിരിക്കുന്നു. അതുപോലെ പല നിരവധി കാര്യങ്ങളുണ്ട്. അപ്പം UDF-ഉം LDF-ഉം ഇഞ്ചോടിഞ്ച് പോരാട്ടം നടത്തുന്ന ഒരു മണ്ഡലമായിട്ട് കാഞ്ഞങ്ങാടിനെ മാറിയിട്ടുണ്ട്. UDF-ന് അനുകൂലമായിട്ട് വരാനുള്ള ഒരു സാധ്യതയുണ്ട്, പറയാൻ പറ്റില്ല. ടൈറ്റ് മത്സരമാണ്. കാൻഡിഡേറ്റ് UDF-ൻ്റെ ഷൈജി ഓട്ടപ്പള്ളി, LDF-ൻ്റെ ಗೋವಿಂದನ್ ಪಳ್ಳಿಕಾಪಿಲ್, BJP-യുടെ ಬಲರಾಜ್ ಕಾಂಜಂಗಾಡು. ಈಗ ನಮ್ಮ ಜೊತೆ ಇರುವವರು ಶ್ರೀಯುತ ತಂಬನ್ P ಅವರು. ಸೊ ಇವರು ಇಲ್ಲಿಯ ಒಂದು LDF ಪಕ್ಷದ ಒಬ್ಬ ಪ್ರಾದೇಶಿಕ ಕಮಿಟಿ ಅಂದರೆ ಇಲ್ಲಿಯ ಲೋಕಲ್ ಕಮಿಟಿಯ ಒಬ್ಬ ಸೆಕ್ರೆಟರಿ ಆಗಿದ್ದಾರೆ. ಮಾತ್ರವಲ್ಲ, ಕಳೆದ ಬಾರಿ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾಗಿ ಪಂಚಾಯತ್ನ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಪ್ರಸ್ತುತ ಈ ವರ್ಷದ ಒಂದು ಪಂಚಾಯತ್ನಲ್ಲಿ ಕೂಡ ಸ್ಪರ್ಧಿಸಿ ಅವರು ಸೋಲನ್ನು ಕಂಡಿದ್ದಾರೆ. ಆದರೂ ಕೂಡ ಇಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ LDF ಅಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ತಮ್ಮನ್ರವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಬಾರಿಯ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಅಥವಾ ಯಾವ ರೀತಿಯ ಒಂದು ಮತ ಪ್ರಚಾರಗಳು ನಡೀತಾ ಇದೆ? ಕೇರಳದಲ್ಲಿ ಚುನಾವಣೆಯಲ್ಲಿ LDF ಒಂದು 100 ಸೀಟಿಗೆ ಅಧಿಕಾರದಲ್ಲಿ ಬರುವಂತ ಹೇಳ್ತಾ ಇದೆ. ಏಕೆಂದೇಳಿದರೆ ಕಳೆದ 10 ವರ್ಷ ಆಗಿ ಕೇರಳದಲ್ಲಿ LDF ಅಧಿಕಾರದಲ್ಲಿ ಇರುವುದು. ಜನಗಳಿಗೆ ಸುಮಾರು ಇದನ್ನು ಪೆನ್ಷನ್, ಅದೇ ಥರ ಹೌಸು ಇದೆಲ್ಲ ಕೊಟ್ಟು ಎಲ್ಲರಿಗೂ ಈಗ 1,71,00,000 ಅಭ್ಯರ್ಥಿ ವೋಟರ್ಸ್ ಇದೆ. ಅದರಲ್ಲಿ 1,10,00,000 ಅವರಿಗೆ ಪೆನ್ಷನ್ ಕೊಡ್ತಾ ಇದೆ. ಏಕೆಂದೇಳಿದರೆ ಕರ್ಷಕ ಇದು ಪೆನ್ಷನ್ ಕ್ಷೇಮ ಪೆನ್ಷನ್ ಆಗಿ ಒಂದು 62 ಲಕ್ಷ ಮತ್ತು ಮಹಿಳೆಯರಿಗೆ ಒಂದು 33 ಲಕ್ಷ ಮತ್ತು ಯುವಜನಕ್ಕೆ ಒಂದು 33 ಲಕ್ಷ, ಹಾಗೆ 1,10,00,000 ಅವರಿಗೆ ಪೆನ್ಷನ್ ಸಿಗ್ತಾ ಇದೆ. ಅವರು ಮಾತ್ರ ವೋಟ್ ಮಾಡಿದರೆ ಈಗ ಅಧಿಕಾರಕ್ಕೆ 100 ಸೀಟಿನಿಂದ ಅಧಿಕಾರಕ್ಕೆ ಬರಲಿಕ್ಕೆ LDFಗೆ ಸಾಧ್ಯ ಇದೆ. ಎಸ್ ಸರ್, ಕಳೆದ ಅವಧಿಯಲ್ಲಿ ಕೂಡ ನಿಮ್ಮ LDF ಅಭ್ಯರ್ಥಿ ಚಂದ್ರಶೇಖರ್ ಅವರು ಎಷ್ಟು ಮತಗಳಿಂದ ಒಂದು ವಿಜಯ ಆಗಿದ್ದರು? ಕಾಂಜಂಗಾಡು ಮಂಡಲದಲ್ಲಿ 77,000 ಒಟ್ಟಿಗೆ ಅವರು ಲೀಡಲ್ಲಿದೆ. ಈ ಬಾರಿ ಮತ್ತೆ ಅವರಿಗೆ ಯಾಕೆ ನೀವು ಅವಕಾಶ ಕೊಡಲಿಲ್ಲ? ಅವರು ಅಂತ ಹೇಳಿದರೆ ಪಾರ್ಟಿಯಲ್ಲಿ ಅಂತ ಹೇಳಿದರೆ LDF ಅಲ್ಲಿ 74 ವರ್ಷ ಆದರೆ ಪಿನ್ನ ಚುನಾವಣೆಯಲ್ಲಿ ನಿಲ್ಲುವ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಇವರು ಗೋವಿಂದನ್ ಪಳ್ಳಿಕಾಪಿಲ್ ಅಂತೇಳಿ ಹೊಸಬರು ಅಡ್ವೊಕೇಟ್ ಅಂತೇಳಿದ್ರೆ ಸಾಧಾರಣ ಜನವಾಗಿ ಇಲ್ಲಿ ವರ್ಕ್ ಮಾಡ್ತಾ ಇರೋದು ಒಬ್ಬರನ್ನು ಈ ವರ್ಷ ಅಭ್ಯರ್ಥಿಯಾಗಿ ಕರ್ಕೊಂಡು ಬಂದಿದೆ. ಅದರಿಂದ ಅವರಿಗೆ ಈಗ UDF ಅಂತ ಹೇಳಿದರೆ, ಈಗ UDF ಸ್ಥಾನಾರ್ಥಿ ಅಂತ ಹೇಳಿದರೆ ಇದು ಜೋಸಫ್ ಗ್ರೂಪ್ ಅಂತೇಳುವ ಒಂದು ಪಾರ್ಟಿ ಅವರಿಗೆ ಕೊಟ್ಟಿದ್ದು. ಈಗ ಇಲ್ಲಿ ಸುಮಾರು ಅವರಿಗೆ ಜನರಲ್ಲಿ ಈ UDF ಅಲ್ಲಿ ಸ್ವಲ್ಪ ಪ್ರಶ್ನೆ ಇದೆ. ಅದಕ್ಕೋಸ್ಕರ ಈಸಿಯಾಗಿ ಒಂದು 50,000 ವೋಟಿಗೆ ಗೆಲ್ಲುವ ಸಾಧ್ಯತೆ ಇದೆ ಇಲ್ಲಿ. ಈಗಾಗಲೇ ಅಂದರೆ ನೀವು ಹೇಳೋ ಪ್ರಕಾರ
ನಿಮ್ಮ ಅಂದರೆ ಮೂರು ಪಕ್ಷಗಳ ಮಧ್ಯೆ ನಿಮಗೆ ಮತ್ತು ಅಂದರೆ LDFಗೆ ಮತ್ತು ಯಾವುದರ ಮಧ್ಯೆ ನೇರ ಪೈಪೋಟಿ? UDF ಅಂದರೆ BJP ಮೂರನೇ ಸ್ಥಾನ. ಮೂರನೇ ಸ್ಥಾನ. ಮೂರನೇ ಸ್ಥಾನ. UDF ಮತ್ತು LDF ಮಧ್ಯೆ ಇದು ಸಮಬಲದ ಹೋರಾಟ ಇರೋದು ಅವರು ಮಧ್ಯೆ. ಆದರೆ ನಿಮ್ಮ ಪ್ರಕಾರ 50,000 ಲೀಡಲ್ಲಿ ವಿನ್ ಆಗ್ತದೆ. ಹೌದು. ಮತ್ತೆ ನೀವು LDF ಅಧಿಕಾರ ಹಿಡಿತೀರಿ? ಹೌದು. ಕೇರಳದಲ್ಲಿ ಮೂರನೇ ಸರ್ತಿ ಅಧಿಕಾರಕ್ಕೆ LDF ಬರ್ತಾರೆ. ಇಲ್ಲಿ ಕೆಲವು ಕಡೆಗಳಲ್ಲಿ ಹೇಳ್ತಾರೆ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ. ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಹೇಳುವುದು? ಕೇರಳದಲ್ಲಿ ಸಾಧ್ಯತೆ ಎಷ್ಟು ಯಾವತ್ತು ಈಗ LDFಗೆ ಜಾಸ್ತಿ ಸಾಧ್ಯತೆ ಇರೋದು, UDF ಈಗಿಲ್ಲ. ಅವರಲ್ಲೇ ಸ್ಥಾನಾರ್ಥಿಯಲ್ಲೇ ಸುಮಾರು ಪ್ರಶ್ನೆ ಇದೆ. ಅದಕ್ಕೋಸ್ಕರ ಬರುವ ಚಾನ್ಸಸ್ಸೇ ಇಲ್ಲ. 100 ಸೀಟಿಂದ ಮೇಲೆ 98 ಸೀಟು ಕಳೆದ ವರ್ಷ ನಮಗೆ LDFಗೆ. ಈಗ 100 ಸೀಟಿಂದ ಜಾಸ್ತಿ ಬರ್ತಾ ಇದೆ ಅಂತ ಒಂದು ಇದರಲ್ಲಿ ಭರವಸೆ. ಈಗ ಪನತ್ತಡಿ ಗ್ರಾಮ ಪಂಚಾಯತಿಗೆ ಬಂದರೆ ಪನತ್ತಡಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ನೀವು ಅಧಿಕಾರ ಪಡ್ಕೊಂಡಿದ್ದೀರಲ್ಲ? ಹೌದು. LDF ಪಂಚಾಯತಲ್ಲಿ ಭರಣ ಇರೋದು. ಈಗ ಅಂತ ಹೇಳಿದ್ರೆ BJPಗೆ 3 ಸೀಟು, UDF 6 ಸೀಟು, LDF 8 ಸೀಟ್ ಇದೆ. ಈಗ ಜನರ ಒಲವು LDFಗೆ ಜಾಸ್ತಿ. ಈ ಪ್ರದೇಶ ಅಲ್ಲ, LDFಗೆ ಅನುಕೂಲವಾಗಿ ಇರುವ ಪ್ರದೇಶ. ಹಾಗಿದ್ರೆ ಈ ಬಾರಿ ಒಂದು ಪಂಚಾಯತ್ ಚುನಾವಣೆಯಲ್ಲಿ ಅಂದರೆ ಕಳೆದ ಬಾರಿ BJPಗೆ ಸೀಟು ಒಂದೇನೋ ಇತ್ತು ಅಷ್ಟೇ, 2 ಸೀಟು. ಈ ಸಲ 1 ಸೀಟ್ ಜಾಸ್ತಿ ಆಗಿದೆ. ಅಂದರೆ ಸ್ವಲ್ಪ ಏನಾದರೂ ಚೇಂಜಸ್ ಇದೆಯಾ? ಸ್ವಲ್ಪ ಚೇಂಜಸ್ ಬಂದಿದೆ. ಪಂಚಾಯತ್ ಲೆವೆಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ. ಒಂದು ವೇಳೆ ಈಗ ನಿಮಗೆ ಅಧಿಕಾರ ಮಾಡಲಿಕ್ಕೆ ಸೀಟುಗಳ ಕೊರತೆ ಬಂದಾಗ ನೀವು ಮತ್ತೆ ಮೈತ್ರಿ ಆಗುವ ಸಾಧ್ಯತೆ ಇದೆಯಾ? ಇಲ್ಲ. UDF ಮತ್ತು LDF? UDF LDF ಯಾವ ಕಡೆಯಿಂದ ಮೈತ್ರಿ ಆಗುವುದಿಲ್ಲ, ಹೌದು. LDF ಮಾತ್ರ ಇರೋದು. ಸೊ ಇವತ್ತು ನಮ್ಮ ಜೊತೆ ಇರುವವರು ಈ ಭಾಗದ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖರಾಗಿ, ಇವತ್ತು ಜಿಲ್ಲಾ ಕಮಿಟಿಯಲ್ಲಿ ಕೂಡ ಸದಸ್ಯರಾಗಿ, ಹಾಗೆ ಈ ಭಾಗದ ಬೂತ್ ಸಮಿತಿಯ ಒಬ್ಬ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಿರೋರು. ಸೊ ರಾಮಚಂದ್ರ ಸರಳಯ್ಯರವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಸೋಣ. ಸರ್, ಈಗಾಗಲೇ ಒಂದು ಚುನಾವಣೆಯ ಪ್ರಕ್ರಿಯೆ ಆರಂಭಗೊಂಡಿದೆ. ಹೇಗೆ ನಡೀತಾ ಇದೆ ಇಲ್ಲಿಯ ಒಂದು ಚುನಾವಣೆಯ ಬಿರುಸಿನ ಮತ ಪ್ರಚಾರ ಕಾರ್ಯಗಳು ಸರ್? ಈಗ ನಮ್ಮಲ್ಲಿ ಏಪ್ರಿಲ್ 9ಕ್ಕೆ ಇಲ್ಲಿ ಚುನಾವಣೆ ನಡೆಯಲಿದೆ. ಭಾರಿ ಪ್ರಚಂಡ ಇದರಿಂದ ನಮ್ಮ ಎಲ್ಲ ಪಾರ್ಟಿಯವರು ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತುಂಟಲ್ಲ ನಿಮಗೆ, ಕೇರಳದಲ್ಲಿ BJP ಪದೇ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಕಳೆದ ಸಲ ನಮಗೆ 20% ಓಟ್ ಸಿಕ್ಕಿದೆ ಲೋಕಸಭಾ ಚುನಾವಣೆಯಲ್ಲಿ. ಅದರ ನಂತರ ನಡೆದ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಒಂದು 20% ಮೇಲೆ ಶೇಕಡ ಓಟ್ ಸಿಕ್ಕಿದೆ. ನಮಗೆ ಈ ಸಲ ನಮಗೆ ಒಳ್ಳೆ ನಿರೀಕ್ಷೆ ಇದೆ. ಈಗ ನಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸದಸ್ಯರಾಗಿ ಯಾರಿಲ್ಲ. ಈ ಸಲ ನಾವು ಒಳ್ಳೆ ರೀತಿಯಲ್ಲಿ ಗೆಲ್ತೇವೆ ಅಂತ ಒಂದು ಭರವಸೆ ಇದೆ ನಮಗೆ. ಒಂದು 10-15 ಕನಿಷ್ಠ ಒಂದು 15 ಸೀಟು ನಾವು ಹಿಡಿತೇವೆ. ಒಟ್ಟಾರೆಯಾಗಿ ವಿಧಾನಸಭಾ ಕ್ಷೇತ್ರದ ಎಷ್ಟು ಸೀಟುಗಳ ಪೈಕಿ ಅಂತ ಹೇಳ್ತಾ ಇದ್ದೀರಿ ಸರ್? ಇಲ್ಲಿ 140 ಸೀಟು, ಒಟ್ಟು 140 ಸೀಟ್ನಲ್ಲಿ ಈಗ LDF ಅಂತ ಕಮ್ಯುನಿಸ್ಟ್ ನೇತೃತ್ವದಲ್ಲಿ ಈಗ ಸರ್ಕಾರ ಇದೆ ಕಳೆದ 10 ವರ್ಷದಿಂದ. UDFನ ಕಾಂಗ್ರೆಸ್ ನೇತೃತ್ವದಲ್ಲಿರುವ ಪ್ರತಿಪಕ್ಷವಾಗಿದ್ದಾರೆ. ನಮಗೆ ಈಗ ಇನ್ನೂ ಬರಬೇಕಷ್ಟೆ, ನಮಗೆ ಸದಸ್ಯರಾಗಬೇಕಷ್ಟೆ. ಈ ಸಲ ನಾವು ಒಳ್ಳೆ ಫೈಟ್, ಒಂದು 40 ಸೀಟ್ನಲ್ಲಿ ಒಳ್ಳೆ ಟ್ರಯಾಂಗುಲರ್ ಫೈಟ್ ಕೊಡ್ತೇವೆ. ಅದರಲ್ಲಿ ಕನಿಷ್ಠ ಒಂದು 10-20 ಸೀಟು ಗೆಲ್ಲುವ ಅಂದಾಜು ಇದೆ. ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬಲರಾಜ್ ನಾಯಕ್ ಅಂತ ಕಾಂಜಂಗಣ್ಣವರು ನಮ್ಮ BJPಯ ಜಿಲ್ಲಾ ವೈಸ್ ಪ್ರೆಸಿಡೆಂಟು ಸ್ಪರ್ಧಿಸ್ತಾ ಇದ್ದಾರೆ. ಕಳೆದ ಸಲ ಕೂಡ ಅವರೇ ಸ್ಪರ್ಧಿಸಿದ್ದು, 30,000 ಓಟು ಹಿಡಿದಿದ್ದಾರೆ. ಈ ಸಲ ನಮಗೆ ಒಂದು ಕನಿಷ್ಠ ನಾವು ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ನಿಮ್ಮ ಪ್ರಕಾರ ಈ ಬಾರಿ ಜಾಸ್ತಿ ಮತವನ್ನು ಪಡಿಬೋದು? ಖಂಡಿತ, ಸಂಶಯವೇ ಇಲ್ಲ. ನಮ್ಮ ಪಾರ್ಟಿಗೆ ಎಲ್ಲ ಜನರು ಬೆಂಬಲ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದ ಇದಕ್ಕೆ ನಾವು ಒಳ್ಳೆ ರೀತಿಯ ಒಂದು ಬೆಂಬಲವನ್ನು ಜನರು ಕೊಡ್ತಾ ಇದ್ದಾರೆ. ಎಸ್ ಸರ್, ಈಗ ಕಳೆದ ಬಾರಿಯ ಒಬ್ಬ ವಿಧಾನಸಭಾ ಕ್ಷೇತ್ರದ MLA ಆಗಿ ಇಲ್ಲಿ ಚಂದ್ರಶೇಖರ್ ಮತ್ತು ಚಂದ್ರಶೇಖರ್ ಅವರ ಮಧ್ಯೆ ಮತ್ತು ನಿಮ್ಮ ಬಲರಾಜ್ರವರ ಮಧ್ಯೆ ನೇರ ಪೈಪೋಟಿ ಇರ್ತದ ಅಥವಾ ನಿಮಗೆ ಇನ್ನೊಬ್ಬರು? UDF 3 ಟ್ರಯಾಂಗುಲರ್ ಫೈಟ್ ಅಲ್ವಾ? ಹೌದೌದು. LDF, UDF ಮತ್ತು BJP NDA, ಹಾಗೆ ತ್ರಿಕೋನ ಸ್ಪರ್ಧೆಯಲ್ಲಿ ಈಗ ಸುಮಾರು ವರ್ಷದಿಂದಲೇ ಎಡರಂಗದ ಸದಸ್ಯ ಇಲ್ಲಿ ಗೆಲ್ತಾ ಇದ್ದಾರೆ. ಮತ್ತು UDFನದು ಒಳ್ಳೆ ಫೈಟಿಂಗ್ ಇದೆ. ಅದರಡಿಯಲ್ಲಿ ನಮಗೆ ಈಗ ವರ್ಷ ಚುನಾವಣೆ ಬರುವಾಗ ಓಟು ಜಾಸ್ತಿ ಆಗ್ತಾ ಉಂಟು. ಈ ಸಲ ಒಳ್ಳೆಯ ಒಂದು ಪ್ರಯತ್ನ
ಒಂದು ಫಲ ಸಿಕ್ಕಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಎಸ್, ಈಗ ನಿಮ್ಮ ಅಂದರೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪನತ್ತಡಿ ಗ್ರಾಮ ಪಂಚಾಯತ್ ಅಂದರೆ ಈ ಪಣತೂರಿಗೆ ಬರುವಂಥದ್ದು, ಸೊ ಕಲ್ಲಪಳ್ಳಿ ಬಾರ್ಡ್ರಿಂದ ಈ ಪಂಚಾಯತಲ್ಲಿ ಏನಾದರೂ ವ್ಯತ್ಯಾಸಗಳು ಇತ್ತೀಚಿನ ಬೆಳವಣಿಗೆಗಳು ಉಂಟು. ನಮಗೆ ಈ ಸಲ 3 ಪಂಚಾಯತ್ ಸದಸ್ಯರನ್ನು ನಾವು ಇಲ್ಲಿ ಜನರು ಆಯ್ಕೆ ಮಾಡಿದ್ದಾರೆ. ಈ ವಾರ್ಡ್ನಲ್ಲಿ 19 ವಾರ್ಡ್ ಉಂಟು. ಅದರಲ್ಲಿ 3 BJP ಮೆಂಬರ್ನವರಿದ್ದಾರೆ. ನಮಗೆ ಜನರು ಒಟ್ಟು ಕೊಡ್ತಾ ಇದ್ದಾರೆ. ನಮ್ಮ ಪಾರ್ಟಿ ಬೆಳೀತಾ ಇದ್ದೇವೆ. ಅಂತೂ ನೀವು ಭಾರಿ ವಿಶ್ವಾಸದಲ್ಲಿ ಇದ್ದೀರಿ. ನಾವು ಈ ಚುನಾವಣೆಯಲ್ಲಿ ನಮಗೆ ಬಹಳ ವಿಶ್ವಾಸ ಇದೆ. ನಮಗೆ ಒಳ್ಳೆ ರೀತಿಯ ಒಂದು ಗೆಲುವು ನಮಗೆ ಬರಲಿಕ್ಕಿದೆ. ಪ್ರಚಾರ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಸರ್? ಪ್ರಚಾರ ಕಾರ್ಯಕ್ರಮ ನಮ್ಮ ಅಭ್ಯರ್ಥಿ ಈಗಾಗಲೇ ಬರ್ತಾ ಇದ್ದಾರೆ, ಕಾಂಜಂಗಾಡಿಂದ ಹೊರಟಿದ್ದಾರೆ. ಈಗ ಮಧ್ಯಾಹ್ನ ನಂತರ ನಮ್ಮ ಪಂಚಾಯತ್ ಪ್ರದೇಶದವರೆಗೆ ಬರ್ತಾರೆ. ಅಲ್ಲಿಗೆ ನಮಗೆಲ್ಲ ಹೋಗ್ಲಿಕ್ಕುಂಟು. ಅಲ್ಲಿಂದ ನಮಗೆ ಲಾಸ್ಟ್ ಕಲ್ಲಪಳ್ಳಿಯವರೆಗೆ ಪ್ರಚಾರ. ಇಲ್ಲಿ ಪಾಣತ್ತೂರು, ಇಲ್ಲಿ ಮತ್ತು ಕಲ್ಲಪಳ್ಳಿಯಲ್ಲಿ ಇವತ್ತಿನ ಪ್ರಚಾರ. ಮನೆ ಭೇಟಿಯಲ್ಲ, ಈಗ ಒಂದೊಂದು ದೊಡ್ಡ ವಾರ್ಡಿನ ಜಾಗದಲ್ಲಿ ಮನೆ ಭೇಟಿ ಕಾರ್ಯಕ್ರಮಗಳು ಅದು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಪ್ರಚಾರ, ಎಲೆಕ್ಷನ್ ಪ್ರಚಾರ ಉಂಟಲ್ಲ, ಅಭ್ಯರ್ಥಿಗಳೊಟ್ಟಿಗೆ ಜನರ ಪೇಟೆಯಲ್ಲಿ ಕಾಂಜಂಗಾಡಿಂದ ಹೊರಟಿದ್ದಾರೆ. ಈಗ ಬರ್ತಾ ಇದ್ದಾರೆ. 3 ಗಂಟೆಗೆ ನಮ್ಮ ಪಂಚಾಯತಿಗೆ ಬರ್ತಾ ಇದ್ದಾರೆ. ಮತ್ತು ಈ ಪಂಚಾಯತಿನೊಳಗೆ ನಾವು ಒಂದು 10 ಕಡೆಯಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ದೇವೆ. ನೀವು ಹೇಳೋ ಪ್ರಕಾರ ಅಂದರೆ ಈ ಪ್ರದೇಶದಲ್ಲಿ ಇವತ್ತು ಬದಲಾವಣೆಯ ಒಂದು ಗಾಳಿ ಬೀಸಿದೆ. ಖಂಡಿತ ಸಂಶಯವೇ ಇಲ್ಲ. ಖಂಡಿತ ಬದಲಾವಣೆ ಉಂಟೇ ಉಂಟು. കേരള LDF അനുകൂല സ്ഥിതിയിലാണ് ഇപ്പോൾ ഉള്ളത്. വികസന കാര്യത്തിൽ ഒരുപാട് കാര്യങ്ങൾ ചെയ്തിട്ടുണ്ട്. അതുകൊണ്ട് അടുത്ത 3-ാം തവണയും ഇടതുപക്ഷ ജനാധിപത്യ മുന്നണി അധികാരത്തിലേക്ക് വരും. ഇവിടുത്തെ സിറ്റുവേഷൻ മുൻപ് നേരത്തെ LDFിൻ്റെ തന്നെ അവരെ സിറ്റിംഗ് സീറ്റാണ്. LDFിനാണ് ഇവിടെ മുൻതൂക്കം ഉള്ളത്. ഈ പ്രാവശ്യം അതന്നെ പിന്നെ പറയാൻ കഴിയില്ലോ. ಈಗ ಬದಲಾವಣೆ ಮಾಡಿದ ಕಾರಣ ಏನಾದರೂ ಹಿನ್ನಡೆ ಆಗ್ಬೋದು? അത് നമുക്കറിയില്ല. അതിനെക്കുറിച്ച് കൂടുതൽ പിന്നെ രാഷ്ട്രീയത്തിലേക്ക് ഇല്ലാത്തതുകൊണ്ട്. ഇപ്പോൾ ഫൈറ്റ് ചെയ്തല്ല ഫൈറ്റ് ഉണ്ടാവും. ഫൈറ്റ് UDFും LDFും തമ്മിലാണ്. BJPക്ക് അങ്ങനെ വലിയൊരു ഫൈറ്റ് എന്ന് പറയാനില്ല. വോട്ട് ശതമാനം വർദ്ധിക്കും, അല്ലാണ്ട് പിന്നെ ഒരു ഫൈറ്റിൻ്റെ ലെവലിലേക്ക് എത്തൂല. കഴിഞ്ഞ പ്രാവശ്യം അധികം വോട്ട് ശതമാനം ഉണ്ടാവും, വർദ്ധിക്കും. ഇപ്പോൾ ഈ ചന്ദ്രശേഖർ പിന്നെ അവർ ചേഞ്ച് ആക്കിയല്ലേ, ഈ പ്രാവശ്യം ചേഞ്ച് ആക്കിയല്ലേ, അപ്പോൾ വോട്ട് കുറവാവുക അതല്ല അധികമാവുക? വോട്ട് കൂടാനേ സാധ്യതയുള്ളൂ. കാരണം വെച്ചാൽ ഇപ്പോഴത്തെ സ്ഥാനാർത്ഥി കുറച്ചും കൂടെ മെച്ചപ്പെട്ടൊരു ആളാണ്, നല്ലൊരു കഴിവുള്ളൊരു സ്ഥാനാർത്ഥിയാണ് ഇപ്പോൾ ഉള്ളത്. അപ്പോൾ കഴിഞ്ഞ പ്രാവശ്യം ഇവിടെ നല്ല അഭിവൃദ്ധി കാര്യങ്ങൾ ചെയ്തിട്ടുണ്ടോ? അവർ നല്ല രീതിക്ക് കാര്യങ്ങളൊക്കെ ചെയ്യുന്നതാണ്. ഇത് ഓൾറെഡി എന്താ പറയുക, CPMൻ്റെ സിറ്റിംഗ് സീറ്റാണ്. ഇവിടെ അവർക്ക് തന്നെയാണ് മുൻഗണന, അവർ തന്നെ ജയിക്കുള്ളൂ. അപ്പോൾ പഞ്ചായത്ത് കൂടെ തന്നെ എന്തോ പനത്താടി പഞ്ചായത്തും CPM തന്നെയാണ് ഭരിക്കുന്നത്. BJP 3-ാം സ്ഥാനത്തേക്ക് വരാനാണ് സാധ്യത. ഈ പ്രാവശ്യം എങ്ങനെയാവും? LDF അല്ലേ വരുവാ? അപ്പോൾ കഴിഞ്ഞ പ്രാവശ്യം ആരുണ്ടായത് LDFിൽ ജയിച്ചത് ആരാണ്? MLA ആയിട്ടുണ്ടായാലേ അതാരെന്ന് ചോദിച്ചാൽ ചന്ദ്രശേഖർ. ഈ പ്രാവശ്യം ആര്? ഇപ്രാവശ്യം അറിയില്ല. അപ്പോൾ ഇവിടെ ഏതെല്ലാം ഉണ്ട് ഓപ്ഷനുകൾ? ഇവിടെ BJP, കോൺഗ്രസ്, LDF. 3 അപ്പോൾ 3ന്റെ ഉള്ളിൽ പൈപ്പൊട്ടിയാണ് അല്ലേ കോമ്പറ്റീഷൻ? അപ്പോൾ നിങ്ങൾ പറയുന്നത് LDF ജയിക്കും അല്ലേ? LDF ജയിക്കും അല്ലേ? കഴിഞ്ഞ പ്രാവശ്യം നല്ല കാര്യങ്ങൾ ചെയ്തിട്ടുണ്ടോ? ഇപ്പം ചന്ദ്രശേഖർ കഴിഞ്ഞ പ്രാവശ്യം എടുത്ത് MLA ആയിട്ടുണ്ട് അല്ലേ? അപ്പോൾ ഈ പ്രദേശത്തിൽ അഭിവൃദ്ധി കാര്യങ്ങൾ ചെയ്തിട്ടുണ്ടാകും? ചെയ്തിട്ടുണ്ട് നല്ല കാര്യങ്ങൾ. അങ്ങനെ ഈ പ്രാവശ്യം ജയിക്കും അല്ലേ? അപ്പോൾ ഈ പ്രാവശ്യം ചന്ദ്രശേഖരല്ല, LDF ആൾക്കാർ ചേഞ്ച് ആരാന്നറിയില്ല, ഇതുവരെ വന്നിട്ടില്ലല്ലോ. വന്നിനി ഗോവിന്ദ് അല്ലേ? അപ്പോൾ ഓർക്ക് ഓരെത്ര വോട്ട് കിട്ടുവാന്ന് അങ്ങനെ ചോദിച്ചാൽ എനിക്കറിയില്ല കേട്ടോ. ജയിക്കും അല്ലേ? BJP വരണമെന്നില്ല. പിന്നെ എന്താണെന്ന് വെച്ചാൽ ഇപ്പോൾ 10 വർഷം പരിചയമല്ലേ, പിന്നെ ഒന്ന് മാറുന്നതല്ലേ, ಅತ್ರೇ ಉള്ളೂ ಅಲ್ಲದೆ. ಈಗಾಗಲೇ ಕೇರಳ ವಿಧಾನಸಭಾ ಕ್ಷೇತ್ರದ ಒಂದು ಪ್ರಚಾರ ಕಾರ್ಯಗಳು ನಡೀತಾ ಇದೆ. ಇವತ್ತು ನಮ್ಮ ಜೊತೆ ಈ ಗಡಿ ಪ್ರದೇಶದ ಅಂದರೆ ಕಲ್ಲಪಳ್ಳಿ ಭಾಗದ ಒಬ್ಬ ಪ್ರಮುಖರಾದಂಥ ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಗಿದೆ ಚುನಾವಣೆಯ ಒಂದು ಪ್ರಕ್ರಿಯೆಗಳು ಅಥವಾ ಮತ ಪ್ರಚಾರ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ? ಈಗ ಪ್ರಸ್ತುತ ಕೇರಳದಲ್ಲಿ ಒಂದು ಬದಲಾವಣೆಯನ್ನು ನಮಗೆ ನಿರೀಕ್ಷಿಸಬಹುದು. ಎಂತಂತ ಹೇಳಿದರೆ, ಹಲವು ಸಮಯದಿಂದ ಒಂದೇ ರಾಜಕಾರಣದ ವ್ಯವಸ್ಥೆ ನಡೀತಾ ಇರುವ ಕಾರಣ ಜನರು ಸ್ವಲ್ಪ ಇನ್ನೊಂದು ಬದಲಾವಣೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಒಳಿತಾಗಬಹುದು ಅಂತ ಹೇಳುವಂಥ ದೃಷ್ಟಿಯಲ್ಲಿ
ಅಂದರೆ ಕಳೆದ ಬಾರಿ LDF ಅಧಿಕಾರವನ್ನು ಹಿಡಿದಿತ್ತು. ಈ ಬಾರಿಯಲ್ಲಿ ಹೇಗೆ ಆಗ್ಬೋದು ಅನ್ನುವಂಥದ್ದು? ಈ ಬಾರಿಯಲ್ಲಿ ಯಾವುದು ಅಂತ ಈಗ ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಈಗ 2 ಬಾರಿ ಸಹ ಅದು LDF ಬಂದಿದೆ. ಆದರೆ ಈ ಸರ್ತಿ ನಮಗೆ ಈಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸ್ವಲ್ಪ ಕೆಲವೊಂದು 10-15 ಸೀಟಿನ ಹತ್ತಿರ ಸಿಗುವಂಥ ಒಂದು ಚಾನ್ಸ್ ಉಂಟು ಈಗ. ಮತ್ತು ಹೇಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಯಾಕೆಂದರೆ ಕೇರಳದ ಬದಲಾವಣೆ. ಆದರೆ ಜನರಿಗೆ ಬದಲಾವಣೆ ನಿರೀಕ್ಷಿಸ್ತಾರೆ, ಸ್ವಲ್ಪ ಕಾಂಗ್ರೆಸ್ಸಿನ ಕಡೆಗೆ ಮುಖ ಮಾಡ್ತಾರೆ ಅಂತ ಹೇಳುವಂಥದ್ದು ಕಾಣ್ತದೆ. ಆದರೆ ಅದಕ್ಕೆ ಸರಿಯಾಗಿ ಪೈಪೋಟಿಯಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿ ಕೂಡ ಶ್ರಮಿಸ್ತಾ ಉಂಟು. ಅಂದರೆ ನಿಮ್ಮ ಪ್ರಕಾರ ಈಗ LDF ಮತ್ತು UDF ಮಧ್ಯೆ ನೇರ ಪೈಪೋಟಿ ಅಥವಾ LDF ಮತ್ತು BJP ಮಧ್ಯೆ ಪೈಪೋಟಿಯ? ಎರಡು ಸಹ, ಯಾಕೆಂತ ಹೇಳಿದರೆ ಈಗ ಕೇರಳದ ವಿಚಾರದಲ್ಲಿ ನೋಡುವಾಗ ಎರಡು ಸಹ ಗಟ್ಟಿ ಇರುವಂಥ ಪಾರ್ಟಿ, ಬಲದಲ್ಲಿ ಎರಡು ಸಹ ಸಮಬಲದಲ್ಲಿರುವಂಥದ್ದು. ಆದರೆ ಅದರ ನಡುವೆ ಈಗ ಸ್ವಲ್ಪ ಬಲವಂತವಾಗಿ ಈಗ BJP ಕೂಡ ಹೋಗ್ತಾ ಉಂಟು. ಆದ್ದರಿಂದ 3 ಸಹ ಒಂದೇ ರೀತಿಯಲ್ಲಿ ಸ್ಪರ್ಧಿಸ್ತದೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ. ಓಕೆ, ಪನತ್ತಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಬದಲಾವಣೆಯನ್ನು ಕಂಡಿದೆ. ಈ ಪ್ರಕಾರದಲ್ಲಿ ಈಗ ಇಲ್ಲಿ ಬದಲಾವಣೆ ಗಾಳಿ ಬೀಸಿದೆಯಾ ಅಂತ? ಬದಲಾವಣೆ ಗಾಳಿ ಖಂಡಿತವಾಗಿ ಬೀಸಿದೆ, ಅದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಬದಲಾವಣೆ ಗಾಳಿ ಬೀಸಬೇಕಾದ್ದೇ, ಅದು ಬೀಸಿದೆ ಅಂತ ಹೇಳೋದರಲ್ಲಿ ಯಾವ ಎರಡು ಮಾತಿಲ್ಲ. ಸ್ವಲ್ಪ ಜನ ಅಲ್ಲ, ತುಂಬ ಮಟ್ಟಿಗೆ. ಯಾಕೆಂತ ಹೇಳಿದರೆ ಮೊದಲು ಸ್ಪರ್ಧೆಯಲ್ಲಿ ಈಗ ನಮಗೆ ಈಗಿನ ವಿಧಾನಸಭಾ ಇದರಲ್ಲಿ ಸ್ಪರ್ಧೆಯಲ್ಲಿ ನಮಗೆ ಸ್ಪರ್ಧಿಸುವಷ್ಟೊಂದು ಧೈರ್ಯ ಕೂಡ ಇರಲಿಲ್ಲ. ಈಗ ನಮಗೆ ಬಹಳ ಧೈರ್ಯವಾಗಿ ನಾವು ಅದನ್ನು ಸ್ಪರ್ಧಿಸ್ತೇವೆ. ಯಾಕೆಂತ ಹೇಳಿದರೆ ಈಗ ಜನರು ಕೂಡ ತುಂಬ ಒಂದು ಬದಲಾವಣೆಯ ಬಗ್ಗೆ ಚಿಂತೆ ಮಾಡ್ತಾನೆ ಇದ್ದಾರೆ. ಆಗಲೇಬೇಕು ಅಂತ ಹೇಳುವಂಥ ಉದ್ದೇಶ. ಈ ಸರಿ ಏನು ಆಗಬಹುದು ಅಂತ ಗೊತ್ತಿಲ್ಲ. ಅನ್ನೋದಿಲ್ಲ. ಯಾರೆಲ್ಲ ಒಟ್ಟಿಗೆ ನಿಂತಿದ್ದಾರೆ ಗೊತ್ತುಂಟಾ? ಇಲ್ಲ 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 ಇಲ್ಲ. ಅಂದರೆ ನಿಮ್ಮ ಬಳಿಗೆ ಯಾರು ಬರಲಿಲ್ವಾ? ಬರಲಿಲ್ಲ. ಕೇಳಿಕೊಂಡು ಯಾರು ಬರಲಿಲ್ಲ? ಇಷ್ಟವರೆಗೆ ಬರಲಿಲ್ಲ ಅಲ್ಲ. ಅಂದರೆ ಈ ಭಾಗದಲ್ಲಿ ಅಂದರೆ ಮತ ಪ್ರಚಾರ ಆಗಲಿಲ್ಲ, ಇಲ್ಲ, ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಬರಬೇಕಷ್ಟೇ ಅಲ್ಲ? ಹೌದು. ಏನಾದರೂ ಬದಲಾವಣೆ ಆಗ್ಬೋದಾ? ಬದಲಾವಣೆ ಗೊತ್ತಿಲ್ಲ ಸರ್. ಕೇರಳದಲ್ಲಿ ನಡೆಯತಕ್ಕಂಥ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇನ್ನು ಏಪ್ರಿಲ್ 9ರಂದು ಈ ಒಂದು ಚುನಾವಣೆ ನಡೀಲಿಕ್ಕಿದೆ. ಆದರೆ ಈಗಾಗಲೇ ನಾವು ತಾವೆಲ್ಲರೂ ವೀಕ್ಷಿಸಿದಂತೆ ಇಲ್ಲಿ ಏನು ಅಂತ ಹೇಳಿದರೆ, ಕಳೆದ ಬಾರಿ LDFನ ಅಂದರೆ ಅಭ್ಯರ್ಥಿ ಚಂದ್ರಶೇಖರ್ ಅವರು ಸುಮಾರು 27,000 ಮತಗಳ ಅಂತರದಿಂದ ವಿಜಯಿಯಾಗಿ ಈ ಕ್ಷೇತ್ರದ ಒಬ್ಬ ಶಾಸಕರಾಗಿದ್ದರು. ಅಂದರೆ ಕಾಞಂಗಾಡು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಕಳೆದ 5 ವರ್ಷದ ಅವಧಿಯಲ್ಲಿ ಕೂಡ ಅವರು ಶಾಸಕರಾಗಿ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಈ ವರ್ಷ ಅವರ ಬದಲಾಗಿ LDFನಿಂದ ಮತ್ತೊಬ್ಬ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಅದು ಗೋವಿಂದನ್ ಅನ್ನುವಂಥ ಹೆಸರಿನವರು ಇವತ್ತು ಆ ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ. ಹಾಗೆ BJPಯಲ್ಲಿ ಬಲರಾಜ್ ಅನ್ನುವರು ಕಳೆದ ಬಾರಿ ಕೂಡ ಇಲ್ಲಿ ಸ್ಪರ್ಧಿಸಿದರು. ಈ ಬಾರಿ ಕೂಡ ಅವರೇ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಕಳೆದ ಬಾರಿ ಕೂಡ ಅವರ ಸೋಲನ್ನು ಅನುಭವಿಸಿದ್ದಾರೆ. ಆದರೆ ಈ ಬಾರಿಯಲ್ಲಿ ಕೂಡ 3ನೇ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಮತವನ್ನು ಪಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿಯ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಒಂದು ಅಭಿಪ್ರಾಯವಾಗಿದೆ. ಹಾಗೆ ಕಾಂಗ್ರೆಸ್ನ ಅಂದರೆ UDFನ ಅಭ್ಯರ್ಥಿಯಾಗಿ ಈ ಬಾರಿ ಶೈಜಿ ಅನ್ನುವಂಥವರು ಸ್ಪರ್ಧಿಸ್ತಾ ಇದ್ದಾರೆ. ಕಳೆದ ಬಾರಿ PV ಸುರೇಶ್ ಅನ್ನುವರು ಸ್ಪರ್ಧೆ ಮಾಡಿದರು, ಅವರು ಕೂಡ ಸೋಲನ್ನು ಉಂಡಿದ್ದರು. ಮತ್ತು ಈ ಬಾರಿ ಏನು ಅಂತ ಹೇಳಿದರೆ, ಕಾಂಗ್ರೆಸ್ನವರು ಹೇಳೋ ಪ್ರಕಾರ ಈ ಬಾರಿ ಖಂಡಿತವಾಗಿ ನಾವು ವಿಜಯವನ್ನು ಸಾಧಿಸ್ತೇವೆ, ನಮ್ಮ ಅಭ್ಯರ್ಥಿ MLA ಆಗ್ತಾರೆ. ಯಾಕೆಂತ ಹೇಳಿದರೆ ಕಳೆದ ಬಾರಿಯ ಶಾಸಕರು ಇಲ್ಲಿ ಏನು ಅಭಿವೃದ್ಧಿಯನ್ನು ಮಾಡಿಲ್ಲ. ಹಾಗಾಗಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಹಿನ್ನಡೆ ಕಂಡಿದೆ. ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ವಸತಿ ಯೋಜನೆ, ನಿವೇಶನ ಇಲ್ಲದೆ, ಹೀಗೆಲ್ಲ ಭಾಳಷ್ಟು ಸಮಸ್ಯೆಗಳಿವೆ. ಹಾಗಾಗಿ ಈ ಬಾರಿ ಖಂಡಿತವಾಗಿ ನಾವು ವಿಜಯ ಆಗ್ತೇವೆ ಅನ್ನುವಂಥದ್ದು ನಮ್ಮ UDFನವರ ಒಂದು ಅಭಿಪ್ರಾಯವಾಗಿದೆ. ಟೋಟಲ್ ಹೇಳುವುದಿದ್ರೆ ಇಲ್ಲಿ ಒಂದು ಪಂಚಾಯತ್ನ ಚುನಾವಣೆಗೆ ಹೋಲಿಸಿದರೆ ಅಷ್ಟೊಂದು ದೊಡ್ಡ ಮಟ್ಟದ ಅಂದರೆ ಬಿರುಸಿನ ಮತ ಕಾರ್ಯಗಳು, ಮತ ಪ್ರಚಾರಗಳು ಇಲ್ಲಿ ನಡೀತಾ ಇಲ್ಲ. ಭಾಳಷ್ಟು ಶಾಂತ ರೀತಿಯಲ್ಲಿದೆ. ಯಾವುದೇ ರೀತಿಯ ದೊಡ್ಡ ದೊಡ್ಡ ಕಟೌಟ್ಗಳಾಗಲಿ ಅಥವಾ ಬಂಟಿಂಗ್ಸ್ಗಳಾಗಲಿ ಏನು ಅಂಥದ್ದು ರಾಜಾಯಿಸ್ತಾ ಇಲ್ಲ. ಸೊ ಶಾಂತ ರೀತಿಯಿಂದ ಅಥವಾ ಧ್ವನಿವರ್ಧಕವನ್ನು ಬಳಸಿಕೊಂಡು ಅಬ್ಬರದ ಪ್ರಚಾರಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಪ್ರಚಾರ ಸಭೆಗಳು ನಡೀತಾ ಇದೆ. ಇವತ್ತು ಅಭ್ಯರ್ಥಿಗಳು ಬಂದು ಅಲ್ಲಲ್ಲಿ ಪ್ರಚಾರ ಸಭೆಯನ್ನು ಬೂತ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ದೊಡ್ಡ ಮಟ್ಟದ ಒಂದು ಪ್ರಚಾರ ಕಾರ್ಯಗಳು ಏನು ಪಂಚಾಯತಿಗೆ ನಡೆದಂಥ ಪ್ರಚಾರ ಕಾರ್ಯಗಳು ಇಲ್ಲಿ ನಡೀತಾ ಇಲ್ಲ. ಅಷ್ಟು ಮಟ್ಟಕ್ಕೆ ಏನು ಕಾಣ್ತಾ ಇಲ್ಲ. ಭಾಳಷ್ಟು ಒಂದು ಶಾಂತ ರೀತಿಯಿಂದ ಇಲ್ಲಿ ನೋಡಬೇಕಾದ್ರೆ ನಮಗೆ ವಾತಾವರಣ ಕಾಣ್ತಾ ಇದೆ. ಹಾಗೆ ಎಲ್ಲರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅವರವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಿದ್ರೆ ಇಲ್ಲಿ ನೇರ ಸ್ಪರ್ಧೆ ಇದೆ. LDF ಮತ್ತು UDF ಮಧ್ಯೆ ನೇರ ಸ್ಪರ್ಧೆ ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ಒಂದು ಅಭಿಪ್ರಾಯ. ಏನೇ ಆಗಲಿ ಏಪ್ರಿಲ್ 9ರಂದು ಚುನಾವಣೆ ನಡೀತದೆ ಮತ್ತು ಮೇ 4ರಂದು ಅದರ ಫಲಿತಾಂಶ ಬರಲಿಕ್ಕಿದೆ. ಆ ಫಲಿತಾಂಶ ಹೇಗೆ ಬರುತ್ತೆ ಅನ್ನುವಂಥದ್ದು ಕೂಡ ನಾವು ಕಾದು ನೋಡಬೇಕಾಗ್ತದೆ. ಒಟ್ಟಾರೆಯಾಗಿ ಅವರವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಮ್ಮ ಪಕ್ಷದವರು ಖಂಡಿತವಾಗಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು ಆ ಪಕ್ಷದ ಒಂದು ಕಾರ್ಯಕರ್ತರ ಅಥವಾ ಲೀಡರ್ಸ್ಗಳ ಅಭಿಪ್ರಾಯವಾಗಿದೆ. ಇದೆಲ್ಲವೂ ಕೂಡ ಇವತ್ತು ಕೇರಳ ವಿಧಾನಸಭಾ ಕ್ಷೇತ್ರ ಅಂದರೆ ಕಾಞಂಗಾಡು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗಡಿ ಪ್ರದೇಶ ಕಲ್ಲಪಳ್ಳಿಯಿಂದ ಮುಂದುವರಿದು ಸುಮಾರು ಪಾಣತ್ತೂರು ಈ ಭಾಗದಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತದೆ. ಹಾಗಾಗಿ ಇಲ್ಲಿಯ ಒಂದು ಸಮೀಕ್ಷೆಯನ್ನು ನಾವು ಮಾಡಿದ್ದೇವೆ. ಟೋಟಲಿಯಾಗಿ ಹೇಳುತ್ತಿದ್ದರೆ ಹೇಗಾಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿ ವಿಚಾರ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಜೊತೆ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್ ಸುಳ್ಯ.
ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.